ನಮಸ್ತೆ. ಈ ವ್ಲಾಗ್ ಆಕ್ಚುಲಿ ಹೊಸ ವರ್ಷದ ದಿನದ್ದು. ಹಾಗೆ ಅದ್ರ ನೆಕ್ಸ್ಟ್ ಡೇ ಅಂದ್ರೆ ಒಂದು 2 ದಿನದ ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ನಮ್ದು ತುಂಬಾನೇ ಸಿಂಪಲ್ ಆಗಿ ಸೆಲೆಬ್ರೇಷನ್ಸ್ ಎಲ್ಲ ಆಯ್ತು. ಸೊ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಚಾರನ ನಾನು ಈ ವ್ಲಾಗಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ವ್ಲಾಗ್ ಇಷ್ಟ ಆಗತ್ತೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ವ್ಲಾಗ್ಸ್‌ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವ್ಲಾಗ್ಸ್‌ನ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದೀನಿ. ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊಸ ವರ್ಷ. ಎಲ್ಲರಿಗೂ ಹೊಸ ವರ್ಷದ ದಿನ ನೀವು ಕೋರ್ಕೊಂಡಿದ್ದೆಲ್ಲ ನೆರವೇರ್ಲಿ ಅಂತ ಹೇಳಿ ಕೋರ್ಕೋತೀನಿ ಆ ಭಗವಂತನ. ಅಂದ್ರೆ ಎಲ್ಲರೂ ಪಾಸಿಟಿವ್ ಆಗೇ ಕೋರ್ಕೊಳ್ಳಿ. ನಂದು ಒಂದು ಸ್ಮಾಲ್ ಸಜೆಷನ್, ಯಾರ ಬಗ್ಗೆನೂ ಯಾರು ನೆಗೆಟಿವ್ ಆಗಿ ಅನ್ಕೊಳ್ಳೋದು ಬೇಡ. ಬಿಕಾಸ್ ನಾನು ತುಂಬಾ ಸತಿ ಹೇಳ್ತಾ ಇರ್ತೀನಿ, ನಾವು ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಿದೀವಿ ಅಂದ್ರೆ ನಮ್ಗೆ ಖಂಡಿತ ಪಾಸಿಟಿವ್ ಆಗೋದೇ ಇಲ್ಲ, ನೆಗೆಟಿವೇ ಆಗತ್ತೆ ಎಲ್ಲಾನು. ಹಾಗೆ ಈಗ ನಾವ್ ಏನ್ ಮಾಡಿರ್ತೀವಿ ಆ ಕರ್ಮ ಫಲಗಳನ್ನ ನಾವ್ ಅನುಭವಿಸ್ಲೇಬೇಕಾಗತ್ತೆ. ಸೊ ನಾವೆಲ್ಲ ಒಳ್ಳೇದನ್ನೇ ಮಾಡಿದೀವಿ ಅಂದ್ರೆ ಖಂಡಿತ ನಮ್ಗೆಲ್ಲ ಒಳ್ಳೇದೇ ಆಗತ್ತೆ. ನಾವ್ ಒಂದ್ ವೇಳೆ ಏನಾದ್ರೂ ಕೆಟ್ಟದ್ ಮಾಡಿದೀವಿ ಅಂದ್ರೆ ಅದ್ರ ಪ್ರತಿಫಲನೂ ನಾವೇ ಅನುಭವಿಸ್ಬೇಕಾಗತ್ತೆ. ಹಂಗಾಗಿ ಆದ್ರೂ ಆ ಭಗವಂತನ ನಾನು ಪ್ರತಿಯೊಬ್ಬರಿಗೂ ಆರೋಗ್ಯ, ಆಯುಷು, ನೆಮ್ಮದಿ, ಸಂಪತ್ತು, ಅಷ್ಟೈಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಬೇಡ್ಕೊಂತೀನಿ. ಮತ್ತೆ ಆಕ್ಚುಲಿ ವ್ಲಾಗ್ ಶೂಟ್ ಮಾಡ್ಕೊಳ್ಳುವಾಗ ನನಗೆ ಅಷ್ಟೊಂದು ಏನ್ ಹೆಲ್ತ್ ಪ್ರಾಬ್ಲಮ್ ಆಗಿಲ್ಲ. ಬಟ್ ಎಡಿಟ್ ಅಂದ್ರೆ ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ನನಗೆ ಗಂಟ್ಲೆಲ್ಲ ಒಂಚೂರು ಪ್ರಾಬ್ಲಮ್ ಇತ್ತು. ಸೊ ಹಂಗಾಗಿ ಸ್ವಲ್ಪ ನನ್ನ ವಾಯ್ಸ್ ಏನಾದ್ರೂ ಕಿರಿಕಿರಿ ಅನ್ಸಿದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಆಗ್ತಾ ಇಲ್ಲ ಕೇಳಕ್ಕೆ ಅಂತ ಅಂದ್ರೆ ಪ್ಲೀಸ್ ಸ್ಕ್ರೋಲ್ ಮಾಡ್ಬಿಡಿ ಈ ವಿಡಿಯೋನ. ಏನಕ್ಕೆ ಅಂದ್ರೆ ಇರಿಟೇಟ್ ಮಾಡ್ಕೊಂಡು ಯಾರು ಯಾವ್ದನ್ನು ನೋಡೋದು ಅಷ್ಟು ನನ್ಗೆ ಒಳ್ಳೇದಲ್ಲ ಅಂತ ಹೇಳಿ ಅನ್ನಿಸ್ತಿರತ್ತೆ ಅಷ್ಟೇನೆ. ಮತ್ತೆ ಇನ್ನೂ ಒಂದು ಏನಂದ್ರೆ ಸ್ವಲ್ಪ ತಡವಾಗಿ ನನ್ನ ವ್ಲಾಗ್ ಬಂದಿದೆ. ಹಂಗಾಗೇನೆ ನಾನು ಮಿನಿ ವ್ಲಾಗ್‌ನ ಅಪ್ಲೋಡ್ ಮಾಡ್ಬಿಡ್ತೀನಿ. ಬಿಕಾಸ್ ಲಾಂಗ್ ವಿಡಿಯೋ ಸ್ವಲ್ಪ ಲೇಟ್ ಆಗೇ ಆಗತ್ತೆ ಅಂತ ಹೇಳಿ ಎಲ್ಲರಿಗೂ ವಿಶ್ ಮಾಡ್ಬೇಕಿತ್ತು ಅಂತ ಅಂದ್ಬಿಟ್ಟು ನಾನು ಹೊಸ ವರ್ಷದ ದಿನಾನೇ ಮಿನಿ ವ್ಲಾಗ್‌ನ ಅಪ್ಲೋಡ್ ಮಾಡಿದ್ದೆ. ಸೊ ಐ ಹೋಪ್ ನೀವು ನೋಡಿರ್ತೀರಾ ಅನ್ಕೋತೀನಿ ಆ ವ್ಲಾಗ್‌ನ. ಸೊ ಇನ್ನ ಬೆಳಿಗ್ಗೆನೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಆಸ್ ಯೂಶುವಲ್ ನಾವುಗಳೆಲ್ಲ ಮೇನ್ ಫಸ್ಟ್ ಥಿಂಗ್ ಏನ್ ಮಾಡ್ತೀವಿ ಹೇಳಿ? ಮನೆ ಬಾಗಿಲು ಗುಡಿಸಿ, ಒರೆಸಿ, ರಂಗೋಲಿ ಹಾಕಿ, ದೇವ್ರ ಪೂಜೆ ಎಲ್ಲ ಏನಿರತ್ತೆ ಅದು ಮಾಡೋದೇ ಅಲ್ವಾ ನಮ್ಗೆ ಒಂಥರ ಕಂಫರ್ಟಬಲ್. ಅಂದ್ರೆ ನಮ್ಮಂಗೆ ನಾರ್ಮಲ್ ಹೌಸ್ ವೈಫ್ಸ್ ಆಗ್ಲಿ, ಲೇಡೀಸ್ ಆಗ್ಲಿ ನಾವ್ ಇದೇ ಕೆಲ್ಸಗಳನ್ನ ಮಾಡ್ತೀವಿ. ಸೊ ನಾನು ಸೇಮ್ ಅದೇ ರೊಟೀನ್ ಮಾಡ್ತಾ ಇದ್ದೆ. ಇನ್ನ ಮಕ್ಳು ಇರ್ಲಿಲ್ಲ. ಅವರು ಕಂಪ್ಲೀಟ್ ಆಗಿ ಹೊಸ ವರ್ಷದ ಸೆಲೆಬ್ರೇಷನ್ಸ್ ಅಂತ ಹೇಳಿ ಕಸಿನ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಅಮ್ಮನ ಮನೇಲಿ ಮಾಡಿದ್ದಾರೆ. ಸೊ ಅದ್ರದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್‌ನೆಲ್ಲ ನಾನು ಈ ವಿಡಿಯೋದಲ್ಲಿ ಆಡ್ ಮಾಡಿದ್ದೀನಿ. ಇನ್ನ ನಾನು ಮತ್ತೆ ಮನೆಯವ್ರು ಇಬ್ಬರೇ ಇದ್ದಿದ್ದು. ಸರಿ ಅವರು ಫ್ರೆಶ್ ಅಪ್ ಆಗ್ತಾ ಇದ್ರು. ಅವ್ರಿಗೆ ಆಫೀಸ್ ಎಲ್ಲ ಏನು ರಜಾ ಇರ್ಲಿಲ್ಲ, ಹೋಗ್ಬೇಕಿತ್ತು. ನಾನು ಅಷ್ಟೊತ್ತಿಗೆ ದೇವ್ರ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಡೋಣ, ಆಮೇಲೆ ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅನ್ಕೊಂಡ್ವಿ. ಹೊಸ ವರ್ಷಕ್ಕೆ ಅಂತ ಅಂದ್ಬಿಟ್ಟು ಈ ಸೀರೆ ಉಟ್ಕೊಳ್ಳೋಣ ಅಂತ ಹೇಳಿ ಒಂದು 3-4 ಡೇಸ್ ಬ್ಯಾಕ್ ಡಿಸೈಡ್ ಮಾಡ್ಕೊಂಡೆ ನಾನು. ಆಮೇಲೆ ಸ್ಟಿಚಿಂಗಿಗೆ ಅಂತ ಹೇಳಿ ನನ್ನ ಫ್ರೆಂಡ್‌ಗೆ ಕಾಲ್ ಮಾಡಿದ್ದಕ್ಕೆ ಆಯ್ತು ಪುಷ್ಪ ಕಳಿಸಿ, ಪರವಾಗಿಲ್ಲ ಸ್ಟಿಚ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸಿಂಪಲ್ ಆಗಿ ಬ್ಲೌಸ್ ಡಿಸೈನ್‌ನ ಸೆಲೆಕ್ಟ್ ಮಾಡ್ಕೊಂಡೆ. ಆಕ್ಚುಲಿ ನಾನಿದು ಮಿನಿ ವ್ಲಾಗ್‌ನು ಹಾಕಿದ್ದೆ, ನಾನು ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇದರಲ್ಲೂ ಒಂದು ಕ್ಲಿಪ್ಪಿಂಗ್ ನಂಗೆ ತೋರಿಸ್ತಿದ್ದೀನಿ. ಬಿಕಾಸ್ ಯಾರಾದ್ರೂ ಈ ತರ ಸಿಂಪಲ್ ಆಗಿ ನೀವೇನಾದ್ರೂ ಸ್ಟಿಚ್ ಮಾಡ್ಕೊಳಂಗಿದ್ರೆ ನಿಮ್ಗೊಂದು ಐಡಿಯಾ ಬರತ್ತೆ ಅಂತ ಹೇಳಿ ತುಂಬಾನೇ ಇಷ್ಟ ಆಯ್ತು ನನ್ಗೆ ಇದು ಒಂದು ಬ್ಲೌಸು. ಸೊ ಇವಾಗ ಫಸ್ಟು ರೆಡಿ ಆಗ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಈಗ ಸ್ಯಾರಿ ಎಲ್ಲ ಉಟ್ಕೊಂಡು ಸ್ವಲ್ಪ ಸಿಂಪಲ್ ಆಗಿ ಲೈಟ್ ಆಗಿ ಒಂಚೂರು ಮೇಕಪ್‌ನ ಮಾಡ್ಕೊಂಡು ರೆಡಿ ಆಗ್ಬಿಡ್ತೀನಿ. ಸೊ ಫೈನಲಿ ರೆಡಿ ಆದೆ. ಜಾಸ್ತಿ ಹೆವಿ ಆಗಿ ಏನಿಲ್ಲ, ಸಿಂಪಲ್ ಆಗಿ ಆಗಿದ್ದೀನಿ. ಸೊ ನೋಡಿ ಸ್ಯಾರಿ ಯಾವ ತರ ಕಾಣಿಸ್ತಿದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ. ಪ್ಲೀಟ್ಸು ಅಷ್ಟೇ ತುಂಬಾ ಚೆನ್ನಾಗಿ ಕುತ್ಕೊಂಡಿದೆ, ತುಂಬಾ ಕಂಫರ್ಟಬಲ್ ಆಗಿದೆ ಅಂತಾನು ಹೇಳ್ಬೋದು. ನೋಡ್ತಿರ್ಬೋದು ನೀವು. ಸೊ ಬ್ಲೌಸು ಅಷ್ಟೇ ಪರ್ಫೆಕ್ಟ್ ಆಗಿ ಕೂತಿದೆ, ಎಲ್ಲೂ ಲೂಸು ಟೈಟು ಆ ಥರ ಏನೂ ಇಲ್ಲ. ಬ್ಯಾಕ್ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗೇ ಇದೆ ಅಂತ ಹೇಳಿ, ಐ ಮೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅನ್ಕೋತೀನಿ. ನನಗೆ ತುಂಬಾನೇ ಕಂಫರ್ಟಬಲ್ ಆಗಿದೆ. ಇನ್ನು ಈ ಕಲರ್ ನಾನು ಆಗ್ಲೇ ಹೇಳ್ದಂಗೆ ರೇಷ್ಮೆ ಸೀರೆ ಇದೆ ಈ ಒಂದು ಕಾಂಬಿನೇಷನ್ ನನ್ನ ಹತ್ರ. ಸೊ ಈ ಥರ ಒಂದು ನಾರ್ಮಲ್ ಸ್ಯಾರಿ ಇರಲಿಲ್ಲ. ನಾರ್ಮಲ್ ಅಂದರೆ ಇದು ಸ್ಮಾಲ್ ಫಂಕ್ಷನ್ಸ್ಗೆಲ್ಲ ಹಾಕ್ಕೊಂಡು ಹೋಗ್ಬೋದು.
ತುಂಬಾನೇ ಬ್ಯೂಟಿಫುಲ್ ಆಗಿರೋವಂಥ ಸೀರೆ. ನನಗೆ ತುಂಬಾನೇ ಇಷ್ಟ ಆಯಿತು. ಸೊ ನಿಮ್ಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಮೇ ಬಿ ನಾನು ಇವತ್ತೇನೆ ಶೂಟ್ ಮಾಡಿಬಿಡೋಣ ಆರ್ನಿ ಕಲೆಕ್ಷನ್ಗೆ, ಯಾಕಂದರೆ ಇದು ಸ್ಟಾಕ್ ಬಂದಿದೆ. ಫಸ್ಟೇ ಹಾಕಿದ್ದೆ, ಕಂಪ್ಲೀಟ್ ಸ್ಟಾಕ್ ಔಟ್ ಆಗಿತ್ತು. ಸೊ ಈಗ ಸ್ಟಾಕ್ ಬಂತು, ಹಾಗಾಗಿ ಈ ಕಲರ್ ಒಂದು ಎತ್ಕೊಂಡೆ ನಾನು. ಸೊ ಇವತ್ತೇ ಹೆಂಗೂ ರೆಡಿ ಆಗಿದ್ದೀನಿ ಅಲ್ವಾ, ಆರ್ನಿ ಕಲೆಕ್ಷನ್ಗೂ ಶೂಟ್ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾರ್ಯಾರಿಗೆ ಇಷ್ಟ ಆಗುತ್ತೆ ತಗೋತಾರೆ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಪದೇ ಪದೇ ಅದೇ ಹೇಳ್ತೀನಿ ಅಂತಲ್ಲ, ಅಂದರೆ ಆರ್ನಿ ಕಲೆಕ್ಷನಲ್ಲಿ ಮೂವ್ ಆಗಲಿ ಅನ್ನೋದಕ್ಕೆ ಹೇಳಲ್ಲ, ಬಟ್ ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿ ಇದೆ. ಇನ್ನು ಈಗ ಪೂಜೆ ಮಾಡಿಬಿಟ್ಟು ಮನೇಲಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಇನ್ನೂ ಮಕ್ಕಳು ಬಂದಿಲ್ಲ, ಮನೇಲೇ ಇದ್ದಾರೆ. ನಾನು ಮತ್ತು ಆ ಮನೆಯವರಿಬ್ಬರೇ ಹೋಗೋದು ದೇವಸ್ಥಾನಕ್ಕೆ. ಬಿಫೋರ್ ಎಲ್ಲ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಮನೇಲಿ ಸಿಂಪಲ್ಲಾಗಿ ಅಂದರೆ ಎಲ್ಲ ರೆಡಿ ಆಗಿದೆ. ಜಸ್ಟ್ ಅಂದರೆ ನಾನು ಸೀರೆ ಉಟ್ಕೊಂಡು ನೀಟಾಗಿ ರೆಡಿ ಆಗಿಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಿದ್ದು ಅಷ್ಟೇ. ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ಇನ್ನು ದೇವಸ್ಥಾನಗಳಲ್ಲಿ ಅಲಂಕಾರ ಅಂತೂ ನೋಡೋಕೆ 2 ಕಣ್ಣು ಸಾಲದು ಅಂತಾನೆ ಹೇಳ್ಬೋದು. ಆ್ಯಕ್ಚುಲಿ 1-2 ದಿನದ ಹಿಂದೆ ವೈಕುಂಠ ಏಕಾದಶಿ ಬೇರೆ ಆಗಿತ್ತಲ್ವಾ. ಸೊ ತುಂಬ ಚೆನ್ನಾಗಿ ಮಾಡಿರ್ತಾರೆ ಎಲ್ಲ ದೇವಸ್ಥಾನಗಳಲ್ಲೂ. ನನಗಂತೂ ಹೋಗ್ಬಿಟ್ರೆ ಬರೋಕ್ಕೆ ಮನಸ್ಸೇ ಬರೋದಿಲ್ಲ. ಏನೋ ಒಂಥರ ಪ್ರಶಾಂತವಾಗಿರುತ್ತೆ, ನೆಮ್ಮದಿ ಇರುತ್ತೆ ಅಲ್ವಾ. ಯೂಶ್ವಲಿ ಅಂದರೆ ನನಗೆ ಮಾತ್ರನೇ ಅಲ್ಲ, ನಿಮ್ಮಲ್ಲೂ ಸುಮಾರು ಜನಕ್ಕೆ ಆ ಫೀಲ್ ಇರುತ್ತೆ ಅಂತ ಹೇಳಿ ಅನಿಸುತ್ತೆ. ಅಲ್ಲೇ ಕುತ್ಕೊಂಡು ದೇವ್ರನ್ನ ನೋಡ್ತಾನೆ ಇರಬೇಕು ಅನ್ನೋ ಥರ ಇರುತ್ತೆ. ಬಟ್ ಏನು ಮಾಡೋದು, ನಮ್ಮ ಮನೆಯವ್ರಿಗೆ ಆಫೀಸಿಗೆ ಟೈಮ್ ಆಗೋಗಿತ್ತು. ಹಾಗಾಗಿ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ. ಅವ್ರು ಅದೇ ಹೇಳ್ತಾ ಇದ್ರು, ನೆಕ್ಸ್ಟ್ ವೀಕಲ್ಲಿ ಯಾವಾಗಾದರೂ ಸ್ವಲ್ಪ ಫ್ರೀ ಮಾಡಿಕೊಂಡು ಬರೋಣ ಬಾ, ಒಂದು 1/2 ಅವರೇ ಕೂತ್ಕೊಳ್ಳೋಣ ಅಂತ ಹೇಳಿ 1-2 ನಿಮಿಷ ಮಾತ್ರ ಅಲ್ಲಿ ಕೂತಿದ್ವಿ. ಆಮೇಲೆ ಅವರು ನನ್ನನ್ನು ಮನೆಗೆ ಡ್ರಾಪ್ ಮಾಡಿಬಿಟ್ಟು ಆಫೀಸ್ಗೆ ಹೊರಟರು. ಮಕ್ಕಳು ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ಅಂತ ಹೇಳಿ ಅಮ್ಮನ ಮನೆಗೆ ಹೋಗಿದ್ರು ಅಂತ ಹೇಳೋದ್ನಲ್ವ ಆಗ್ಲೇ. ಸೊ ಅಲ್ಲಿ ಶೂಟ್ ಮಾಡ್ಕೊಂಡಿರೋ ಅಂಥ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರನೇ. ಬಿಕಾಸ್ ನಾನು ಹೋಗಿರಲಿಲ್ಲ, ಮಕ್ಕಳಿಗೆ ಹೇಳಿದ್ದೆ. ಅಂದರೆ ನಾನು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಹೋಗೋಕ್ಕಾಗಲಿಲ್ವಲ್ಲ, ಹಾಗಾಗಿ ಮಕ್ಕಳಿಗೆ ಹೇಳಿದೆ 1-2 ಕ್ಲಿಪ್ಪಿಂಗ್ಸ್ ತೊಗೊಳ್ರಿ ಅಂತ ಅಂದ್ಬಿಟ್ಟು. ಪಾಪ ಅವರು ಮಿಡಲಲ್ಲಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟನ್ನು ತೊಗೊಂಡಿದ್ದಾರೆ. ಸೊ ಅದನ್ನೇ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಬುಧವಾರದ ದಿನ, ಆ್ಯಕ್ಚುಲಿ ಹೊಸ ವರ್ಷ ಬಂದು ಗುರುವಾರ ಇತ್ತಲ್ವ. ಸೊ ಬುಧವಾರದ ದಿನ ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಕಸಿನ್ಸ್ ಎಲ್ಲ ಮಾತಾಡಿಕೊಂಡು ಮೀಟ್ ಆಗೋಣ ಅಂತ ಹೇಳಿ. ಅಂದರೆ ನಮಗೂ ಹೇಳಿದರು, ನಾವು ಎಲ್ಲ ಅಂದರೆ ಎಲ್ಲರೂ ಬನ್ನಿ, ಬಟ್ ಎಲ್ಲ ಕುಕ್ಕಿಂಗ್ ಎಲ್ಲ ನಾವೇ ಮಾಡ್ತೀವಿ, ನೀವೇನೂ ಮಾಡಬೇಡಿ, ಬಟ್ ಅಂದರೆ ಪಾರ್ಟಿಗೆ ಬನ್ನಿ, ಜಾಯ್ನ್ ಆಗಿ ಅಂತ ನಮಗೂ ಇನ್ವಿಟೇಷನ್ ಅನ್ನೋದು ಇತ್ತು ಎಲ್ಲಾರ್ಗು. ಸರಿ, ಅಂದರೆ ಅತ್ತಿಗೆ ಅವ್ರಿಗೇನೇನು ಬೇಕು ಪ್ರತಿಯೊಂದು ಅವ್ರಿಗೆ ಎಲ್ಲ ರೆಡಿ ಮಾಡಿಕೊಟ್ಟು ನೀವು ಕುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ರಂತೆ. ಸೊ ನಮ್ಮ ಜಾನ್ಸಿ ಮಕ್ಕಳು ಬಂದಿದ್ರು, ಅಣ್ಣನ ಮಕ್ಕಳು, ವಾಣಿ ಮಕ್ಕಳು, ಎಲ್ಲ ಕಸಿನ್ಸೂ ಪ್ಲ್ಯಾನ್ ಮಾಡಿಕೊಂಡು ಇಬ್ಬರಿಬ್ರು ಪಾರ್ಟ್ನರ್ ಟೈಪ್ ಮಾಡಿಕೊಂಡು ಗ್ರೂಪ್ ಥರ ಅಡುಗೆಗಳನ್ನ ಮಾಡಿದ್ದಾರೆ. ಹಂಗೂ ಅಮ್ಮ ಬಿರಿಯಾನಿ ಒಂದು ಮಾಡಿಕೊಟ್ರಂತೆ ಮಕ್ಕಳು. ಅಂದರೆ ಇವ್ರು ಹೋಗೋ ಅಷ್ಟೊತ್ತಿಗೆ ಅಮ್ಮ ಆಲ್ರೆಡಿ ಬಿಸಿಯಾಗಿ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಇವರು ಬೇರೆದು ಈಗ ಹನಿ ಬಂದು ಎಗ್ ರೈಸ್ ಏನೋ ಮಾಡಿದ್ದಾಳೆ, ಪಾವನಿ ನ್ಯಾಚೋಸ್ ಏನೋ ಮಾಡಿದ್ಲು, ಮತ್ತು ಅಂದರೆ ಈ ಗ್ರೂಪಲ್ಲಿ ಮಾಡಿದ್ದಿದ್ದಲ್ವ. ಸೊ ಇನ್ನು ಅಣ್ಣನ ಮಗ ಮತ್ತು ನಮ್ಮ ಜಾನ್ಸಿ ಮಗಳು ದೊಡ್ಡವಳು ಸೇರಿ ಮೋಮೋಸ್ ಮಾಡಿದ್ರಂತೆ. ಮತ್ತು 2ನೇವಳು ಬಂದು ಐ ಥಿಂಕ್ ಏನೋ ಹೇಳಿದ್ರು, ಮೊಜಿಟಾನೋ ಸಮಥಿಂಗ್ ಏನೋ ಹೆಲ್ದಿ ಡ್ರಿಂಕ್ ಟೈಪ್ ಏನೋ ಮಾಡಿದಾಳೆ. ಅದೇನು ಅನ್ನೋದು ನನಗೂ ನೆನಪಿಲ್ಲ ಸರಿಯಾಗಿ. ಸೊ ಲೈಕ್ ಆ ಥರ ಎಲ್ಲರೂ ಒಂದೊಂದು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ ಅಡುಗೆ. ಅದೇ ಅಮ್ಮ ಬಿರಿಯಾನಿ ಮಾಡಿಕೊಟ್ಟಿದ್ರು. ಮತ್ತು ಆಮೇಲೆ ಅದೇ ನಮ್ಮನ್ನು ಕರೆದಿದ್ರು. ಸೊ ನನಗೆ ಹೋಗ್ಬೇಕಂತ ನಾನು ಹೇಳಿದ್ದೆ, ಇಲ್ಲಮ್ಮ ಬರ್ತೀನಿ ಈವ್ನಿಂಗ್ ಹಂಗಾಗುತ್ತೆ ನಂದು, ಯಾಕಂದರೆ ನನಗೂ ಇಲ್ಲಿ ಮನೇಲೂ ಸ್ವಲ್ಪ ಕೆಲಸಗಳಿತ್ತು. ಮತ್ತು ಹಾಗೆಯೇ ಆರ್ನಿ ಕಲೆಕ್ಷನ್ದು ನಾನು ಎಲ್ಲ ಮಾಡಲೇಬೇಕಲ್ವ ಕೆಲಸ. ಸೊ ಅದೆಲ್ಲ ಮುಗಿಸ್ಕೊಂಡು ಸಂಜೆ ಬರ್ತೀನಿ ಬಿಡು ಅಂತ ಅಂದ್ಬಿಟ್ಟು ಹೇಳಿದ್ದೆ. ಬಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾನು ಸುಮಾರು ವ್ಲಾಗ್ಸಲ್ಲಿ ಹೇಳ್ತಾನೆ ಇರ್ತೀನಿ, ಹಸ್ಬೆಂಡ್ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ಅಂತ. ಮತ್ತೆ ಅದು ರಿಪೀಟ್ ಮಾಡೋದು ಬೇಡ ಅವ್ರ ವರ್ಕ್ ಬಗ್ಗೆ. ಬಟ್ ಅವತ್ತು ಏನಾಯಿತು ಅಂತಂದರೆ ಅವರು ಬೇಗ ಬಂದುಬಿಟ್ಟಿದ್ದಾರೆ ಮನೆಗೆ. ನಂಗೆ ನಿಜವಾಗ್ಲೂ ಶಾಕ್ ಆಯಿತು, ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಅವರು ಡೈಲಿ ಬರೋದೇ 9 o'clock 8 o'clock ಹಂಗೆ ಬಂದರೆ ಅದು ನನಗೆ ಬೇಗ ಬಂದರು ಅನ್ನೋ ಒಂದು
ಇರುತ್ತೆ ನಮಗೆ. ಬಟ್ ಅವತ್ತಿನ ದಿನ ನೋಡಿದ್ರೆ 7 ಗಂಟೆಗೇನೆ ಬಂದ್ಬಿಟ್ರು. ನನಗೆ ಒಂದು ಶಾಕ್ ಆಯಿತು. ನಾನು ಏನು ಇಷ್ಟು ಬೇಗ ಬಂದ್ಬಿಟ್ರಿ ಅಂತಂದರೆ, ಅವರು ಏನು ಬೇಗ ಬಂದ್ರೂ ಬೈತೀಯಾ, ಲೇಟಾಗಿ ಬಂದ್ರೂ ಬೈತೀಯಾ ನೀನು ಅಂತಂದರು. ಬೈಲಿಲ್ಲಪ್ಪ, ಜಸ್ಟ್ ಕೇಳ್ತಿದ್ದೀನಿ ಅಂತ ಅಂದೆ. ಇಲ್ಲ, ನ್ಯೂ ಇಯರ್ ಅಲ್ವಾ ನಾಳೆ, ಅದಕ್ಕೆ ಸ್ವಲ್ಪ ಇರೋಣ ಜೊತೇಲಿ ಅಂತ ಬಂದೆ ಅಂದರು. ನಾವು ಹೆಂಗೆ ಅಂದರೆ ಲೇಡೀಸು, ಅವ್ರುಗಳು ನಮ್ಮನ್ನು ಎಷ್ಟೇ ಟೈಮ್ ಕೊಡದೇ ಇದ್ರೂ ಬಟ್ ಅವರು ಮನೇಲಿ ಇದ್ದಾರೆ ಅಂತ ಅಂದಾಗ ನಮಗೆ ಬೇರೆ ಏನು ಮಾಡೋಕ್ಕೆ ಮೂಡೇ ಇರಲ್ಲ. ಅಯ್ಯೋ, ಎಷ್ಟೋ ದಿನಕ್ಕೆ ಮನೆಯವ್ರು ಮನೇಲಿ ಇದ್ದಾರೆ, ನಾನು ಹಿಂಗೆ ಹೊರಗಡೆ ಹೋಗ್ಬಿಟ್ರೆ ಅವ್ರಿಗೆ ಅಂದರೆ ಅವ್ರು ಏನು ಅನ್ಕೋತಾರೆ ಬಿಡು, ಅಂದರೆ ನಮ್ಗೆ ಅದೇನೋ ಅಂತಾರಲ್ವ, ಆ ಒಂದು ಪ್ರೀಷಿಯಸ್ ಮೂಮೆಂಟನ್ನು ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಆಗೋದಿಲ್ಲ. ಸೊ ನನಗೂ ಅವತ್ತಿನ ಪರಿಸ್ಥಿತಿ ಹಾಗೇ ಇತ್ತು. ಅಯ್ಯೋ ಬಂದಿದ್ದಾರೆ, ಹೆಂಗಪ್ಪ ಬಿಟ್ಟು ಹೋಗೋದು ಅಂತ ಹೇಳಿಬಿಟ್ಟು ನಾನು ಅಲ್ಲಿ ಹೋಗೋದನ್ನೇ ಕ್ಯಾನ್ಸಲ್ ಮಾಡಿಕೊಂಡೆ. ಹಂಗೂ ಮಕ್ಕಳು ಅಮ್ಮ ಜಸ್ಟ್ ಹಾಫ್ ಆನ್ ಅವರ್ ಬಂದು ಹೋಗಿ ಅಂತ ಹೇಳಿದ್ರು. ಇಲ್ಲಮ್ಮ, ಪಪ್ಪ ಒಬ್ಬರೇ ಇರ್ತಾರೆ, ಇನ್ನು ಮತ್ತು ನಾನು ಬಂದುಬಿಟ್ಟಿದ್ದೀನಿ ಅಂದರೆ ಎಗೇನ್ ಅವ್ರು ಇನ್ನೇನಾದರೂ ಕೆಲಸ ಹುಡ್ಕೊಂಡು ಹೋಗ್ತಾರೆ, ಬರೋದು ಲೇಟ್ ಮಾಡಿಬಿಡ್ತಾರೆ, ನಾನು ಪಪ್ಪನ ಜೊತೆನೇ ಇರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ಅವರು ಸೀಕ್ರೆಟ್ ಸ್ಯಾಂಟಾ ಎಲ್ಲಾನು ಪ್ಲ್ಯಾನ್ ಮಾಡ್ಕೊಂಡಿದ್ರು, ಅದನ್ನೆಲ್ಲ ಆಡಿದ್ದಾರೆ. ಅದಕ್ಕೂ ಎಲ್ಲರೂ ಒಬ್ರಿಗೊಬ್ರು ಗಿಫ್ಟ್ಸ್ ಎಲ್ಲ ತೊಗೊಂಡು ಬಂದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಆಮೇಲೆ ಅದು ಸೀಕ್ರೆಟ್ ಸ್ಯಾಂಟಾ ಎಲ್ಲ ಆಡಾದ್ಮೇಲೆ ಮೇಲ್ಗಡೆ ಟೆರೆಸ್ಗೆ ಹೋಗಿ ಅವರು ಸೆಲೆಬ್ರೇಷನ್ಸ್ ಮಾಡಿರೋದು. ವಾಣಿನೂ ಬಂದಿದ್ದಾಳೆ ಅವತ್ತಿನ ದಿನ, ಅವಳೊಬ್ಬಳೇ ಆ್ಯಕ್ಚುಲಿ ಹೋಗಿರೋದು. ನಾನು ಜನ್ಸಿ ಇಬ್ಬರು ಮಿಸ್ ಆದ್ವಿ. ಅದೇ ಲೈಕ್ ಏನಂತಾರೆ ಬಾರ್ಬಿಕ್ಯೂ, ಅದು ಆ್ಯಕ್ಚುಲಿ ವಾಣಿ ಮನೇಲಿ ಇದೆ ಅದೆಲ್ಲ ಸೆಟಪ್ಪು. ಸೊ ಅದನ್ನೆಲ್ಲ ತೊಗೊಂಡು ಬಂದು ಅವಳು ಬಾರ್ಬಿಕ್ಯೂ ಎಲ್ಲ ಮಾಡಿ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡಿ ನ್ಯೂ ಇಯರ್ ಸೆಲೆಬ್ರೇಷನ್ಸನ್ನು ಮಾಡಿದ್ದಾರೆ. ಸೊ ಇನ್ನು ಅವತ್ತಿನ ದಿನ ನಾನು ಆ್ಯಕ್ಚುಲಿ ಒಂದು ಸ್ನ್ಯಾಕ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಹೇಳಿ ಆಗಲೇ 1 ವೀಕ್ ಏನೋ ಆಗಿತ್ತು, ಬಟ್ ಅವತ್ತು ಬಂತು ನನಗೆ. ಇನ್ನು ಇದು ಕಂಪ್ಲೀಟ್ ಸ್ನ್ಯಾಕ್ಸ್ ಎಲ್ಲನೂ ಹೋಮ್ ಮೇಡ್, ಯಾವುದೇ ಒಂದು ಶಾಪಲ್ಲಿ ಎಲ್ಲ ತೊಗೊಂಡು ಬಂದಿರೋದಲ್ಲ. ನಾನು ಒಂದು ವ್ಲಾಗಲ್ಲಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ. ನಮ್ಮ ನಾದಿನಿ ಮತ್ತು ನಮ್ಮ ಮನೆಯವ್ರ ಕಸಿನ್ಸ್ ಎಲ್ಲ ಒಂದು 3-4 ಜನ ಸೇರಿ ಈ ಥರ ಒಂದು ಫುಡ್ಡು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿ, ಸಿಹಿ ಖಾರ ಆಹಾರ ಅಂತ ಹೇಳಿ ಮಾಡಿದರು. ಆ್ಯಕ್ಚುಲಿ ಇದಕ್ಕೆ ನಾನು ಸಹ ಜಾಯ್ನ್ ಆಗಬೇಕಿತ್ತು, ನಂದು ಪ್ಲ್ಯಾನ್ ಇತ್ತು. ಬಟ್ ನಂದು ಅರ್ನಿ ಕಲೆಕ್ಷನ್ಸ್ ಬೇರೆ ಇತ್ತಲ್ವಾ, ಪ್ಲಸ್ ಈಗ ಮನೆ ಹಾಗೆ ಇದು ಯೂಟ್ಯೂಬು ಇವೆಲ್ಲ ನನಗೆ ಟೈಮ್ ಮ್ಯಾನೇಜ್ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಈ ಒಂದಕ್ಕೆ ಹೋಗಲಿಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡ್ತಿದ್ದೆ, ಹೋಮ್ ಮೇಡ್ ಅಲ್ವಾ, ಎಸ್ಪೆಷಲಿ ಅದು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಮತ್ತು ತುಂಬ ಹೈಜೀನಿಕ್ಕಾಗಿ ಮಾಡ್ತಾರೆ. ಇದು ಯಾವುದೇ ರೀತಿಯ ಪ್ರಮೋಷನ್ ಖಂಡಿತ ಅಲ್ವೇ ಅಲ್ಲ. ಈವನ್ ಈ ವಿಡಿಯೋ ಎಲ್ಲ ಯಾರಾದರೂ ನಮ್ಮ ನಾದಿನಿ ಯಾರಾದರೂ ನೋಡಿದ್ರೆ ಅವರೇ ಅನ್ಕೋತಾರೆ, ಏನು ನಮ್ಮ ಅತ್ತಿಗೆ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಅಂತ. ಅವ್ರು ಒಂದು ಮಾತು ನನಗೆ ಹೇಳಲಿಲ್ಲ, ನಮ್ಮದು ಪ್ರಮೋಟ್ ಮಾಡಿಕೊಡಿ ಹೇಳಿ ನಿಮ್ಮ ವಿಡಿಯೋಸಲ್ಲಿ ಅಂತ ಅವ್ರು ನನ್ನನ್ನು ಕೇಳಲೂ ಇಲ್ಲ. ಬಟ್ ನನಗೆ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಹೇಳಿದೆ. ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾವು ಜಾಸ್ತಿ ಸ್ನ್ಯಾಕ್ಸ್ ಎಲ್ಲ ಏನೂ ತರಲ್ಲ, ಸಿಂಪಲ್ಲಾಗೇ ಇರುತ್ತೆ ನಮ್ಮ ಲೈಫ್ ಸ್ಟೈಲು. ಮನೇಲೇ ನಾನು ಏನಾದರೂ ಬೇಕು ಅಂದರೆ ಮಾಡ್ತೀನಿ, ಇಲ್ಲಾಂದರೆ ತುಂಬ ಅಪರೂಪ ನಾವು ತರೋದು. ತುಂಬ ಟೇಸ್ಟ್ ನೋಡ್ತೀವಿ ಮತ್ತು ಹೈಜೀನ್ ಇವೆಲ್ಲ ಸ್ವಲ್ಪ ನೋಡೋದ್ರಿಂದ ಅವಾಯ್ಡ್ ಮಾಡ್ತೀವಿ ಅಷ್ಟೇ. ಸೊ ಡ್ರೈ ಫ್ರೂಟ್ಸ್ ಲಡ್ಡು, ನಿಪ್ಪಟ್ಟು, ಚಕ್ಲಿ, ಹಾಗೆಯೇ ಕಜ್ಜುಕಾಯಿ ಅಂದರೆ ಇವೆಲ್ಲ ನಾನೇ ಹೇಳಿದ್ದೆ. ಸೊ ಇದು ಅವಲಕ್ಕಿ ಎಲ್ಲ ಕವರಲ್ಲಿ ಪ್ಯಾಕ್ ಮಾಡಿದ್ದಾರೆ ಅಂತ ಅನ್ಕೋಬೇಡಿ, ನನಗೆ ಅಂದ್ಬಿಟ್ಟು ಈ ಥರ ಪ್ಯಾಕ್ ಮಾಡಿದ್ದಾರೆ. ಬಟ್ ಬೇರೆ ಔಟ್ಸೈಡ್ ಯಾರಾದರೂ ಆರ್ಡ್ರ್ ಮಾಡಿದ್ರೆ ಅದು ಎಲ್ಲ ನೀಟಾಗಿ ಪ್ಯಾಕ್ ಆಗಿರತ್ತೆ. ಇದು ಯಾವುದ್ರ ಮೇಲೂ ಲೇಬಲ್ ಇಲ್ಲ, ನೀವು ನೋಡ್ಬೋದು. ಅವರು ಪ್ರಮೋಷನ್ಗೆ ಅಂತ ಕೊಟ್ಟಿದ್ರೆ ಎಲ್ಲಾದ್ರ ಮೇಲೂ ಲೇಬಲ್ ಇರೋದು, ಇದು ಒಂದ್ರ ಮೇಲಿದೆ ಲೇಬಲ್. ಅದು ಹೆಂಗೆ ಹಾಕಿದ್ದಾರೆ ಲೇಬಲ್ ಅನ್ನೋದು ನನಗೂ ಗೊತ್ತಿಲ್ಲ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರತ್ತೆ. ಮತ್ತು ಇವ್ರು ಏನಂತಂದರೆ ಎಲ್ಲ ಫ್ರೆಶ್ ಆಗಿ ಮಾಡ್ತಾರೆ, ಮುಂಚೆನೇ ಮಾಡಿಡೋದು ಆ ಥರ ಎಲ್ಲ ಏನೂ ಇಲ್ಲ. ಆರ್ಡರ್ಸ್ ಹೆಂಗೆ ಬರುತ್ತೆ ನೋಡಿಕೊಂಡು ಆ ಥರ ಮಾಡಿಕೊಡ್ತಾರೆ. ಬೇಕು ಅಂದರೆ ಒಂದು ವೇಳೆ ಆಗಲೇ ಹೇಳೋದ್ನಲ್ಲ, ಇದು ಖಂಡಿತ ಪ್ರಮೋಷನ್ ಅಲ್ಲ. ಒಂದು ವೇಳೆ ನೀವೇನಾದರೂ ಟೇಸ್ಟ್ ಮಾಡಬೇಕು ಅನಿಸಿದ್ರೆ ಕಮೆಂಟಲ್ಲಿ ನನಗೆ ಅವರು ನಂಬರ್ನ ಕೇಳಿ, ನಾನು ಬೇಕಾದರೆ ನಿಮಗೆ ಶೇರ್ ಮಾಡ್ತೀನಿ. ಏನು ಹನಿದು ಪ್ಯಾಕಿಂಗ್ ಎಲ್ಲ ಆಗಿ ಹೊರಡುವಂಥ ಟೈಮ್ ಬಂತು. ಸೊ ನಾನು ಹೇಳಿದ್ದೆ ನಿಮಗೆ, ಹನಿದು 1.5 ವರ್ಷ ಅಂದರೆ MScದು ಎಕ್ಸಾಮ್ಸ್ ಎಲ್ಲ ಮುಗಿದು 1 ತಿಂಗಳೇನೋ ರಜಾ ಕೊಟ್ಟಿದ್ರು. ಅದಾದಮೇಲೆ ಅವಳಿಗೆ ಇಂಟರ್ನ್ಶಿಪ್ ಅನ್ನೋದು ಇರುತ್ತೆ ಅಂತ ಅಂದ್ಬಿಟ್ಟು. ಸೊ
ಹೆಂಗೆ 1 ತಿಂಗಳು ಹೋಯ್ತು ಅಂತ ನಿಜವಾಗ್ಲೂ ಗೊತ್ತೇ ಇಲ್ಲ ನಮಗೆ. ತುಂಬ ಫಾಸ್ಟಾಗಿ ಹೊರ್ಟೋಯ್ತು. ಅಂದರೆ ನನ್ನ ಮಗಳು ನನ್ನಿಂದ ದೂರ ಇದ್ದಾಗ ದಿನಗಳು ತುಂಬ ಲೇಟಾಗಿ ಹೋಗುತ್ತೆ ಅಂತ ಹೇಳಿ ಅನಿಸುತ್ತೆ. ಅಂದರೆ ನನಗೆ ಅಲ್ಲ, ಪ್ರತಿಯೊಂದು ತಾಯಿ ಮನಸ್ಸು ಹಿಂಗೆ ಇರುತ್ತೆ ಅನ್ಕೋತೀನಿ. ಬಟ್ ಅವಳು ಇದ್ದಾಗ ಮಾತ್ರ ಎಷ್ಟು ಫಾಸ್ಟಾಗಿ ದಿನಗಳು ಹೋಯ್ತು ಅಂತಂದರೆ ನನಗೆ ಕಣ್ಣು ಬಿಟ್ಟು ಕಣ್ಣು ತೆರೆಯೋದ್ರಲ್ಲಿ ಮುಗ್ದೋಯ್ತಾ ಅಂತ ಹೇಳಿ ಫೀಲಿಂಗ್ ಆಗೋಯ್ತು. ಬಟ್ ಫೈನಲಿ ಹೋಗಲೇಬೇಕಿತ್ತು. ಅವಳು ಸ್ವಲ್ಪ ಡಲ್ ಆಗಿದ್ಲು. ಅವಳಿಗೂ ಒಂಚೂರು ಇತ್ತು, ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಅವಳು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾಳೆ. ನಿಜವಾಗ್ಲೂ ಒಂದೊಂದ್ಸತಿ ಖುಷಿ ಆಗತ್ತೆ, ನನ್ನ ಮಗಳು ಇಷ್ಟು ಸ್ಟ್ರಾಂಗ್ ಆಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಿಗಿನಿಂಗ್ ನಾವು ಅವಳನ್ನ ಹೇಳಿದೆ ನಾನು, ಉಡುಪಿಲಿ ಅವಳು ಮಣಿಪಾಲಲ್ಲಿ ಮಾಡಿದ್ದು. ಆ ಟೈಮಲ್ಲಿ ನಾನು ತುಂಬ ವೀಕ್ ಆಗಿ ಹೋಗ್ಬಿಟ್ಟಿದ್ದೆ. ಅಂದರೆ ಭಯ ಜಾಸ್ತಿ ಇತ್ತು ನನಗೆ. ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಅವರು ನನಗೂ ತುಂಬ ಧೈರ್ಯ ಕೊಟ್ಟಿದ್ದಾರೆ, ಮತ್ತು ಮಗಳಿಗೂ ಅಷ್ಟೇ. ಆದರೆ ಇವಾಗ ಹೆಂಗಿದೆ ಅಂತಂದರೆ ನನಗೇನೆ ನನ್ನ ಮಗಳೆಲ್ಲ ಹೇಳ್ಕೊಡೋ ಲೆವೆಲ್ಗೆ ಬೆಳೆದು ಬಿಟ್ಟಿದ್ದಾಳೆ. ಈಗ ಹೊರ್ಗಡೆ ಎಲ್ಲಾದರೂ ಹೋಗ್ಬೇಕು ಅಂತಂದರೆ ಅವಳೇ ಹೇಳ್ತಾಳೆ, ಅಮ್ಮ ಹೀಗೆ ಹೋಗ್ಬೇಕು, ಹೀಗೆ ಮಾಡಬೇಕು, ಹಿಂಗಿರಬೇಕು ಅಂತ ಹೇಳಿ. ನಾನು ಒಂದೊಂದ್ಸತಿ ಅವಳು ನನ್ನ ಮಗಳ ಇಲ್ಲ ನಾನು ಅವಳ ಮಗಳ ಅನ್ನೋ ಥರ ಬಂದ್ಬಿಡತ್ತೆ ನನ್ನ ಮನಸ್ಸಿಗೆ. ಇನ್ನು ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಜಸ್ಟ್ ಒಂದು 2 ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಬಿಕಾಸ್ ಆವತ್ತು ನನಗೂ ಸ್ವಲ್ಪ ಮನಸ್ಸು ಅಷ್ಟು ಸಮಾಧಾನ ಇರಲಿಲ್ಲ. ಸೊ ಕೆಲವೊಂದು ಎಮೋಷನ್ಸನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಳಕ್ಕೂ ಆಗಲ್ಲ, ಅದನ್ನು ಕ್ಲೀನಾಗಿ ನಾವು ಶೇರ್ ಮಾಡ್ಕೊಳಕ್ಕೂ ಆಗಲ್ಲ. ಸುಮ್ಮನೆ 1-2 ಕ್ಲಿಪ್ಪಿಂಗ್ಸನ್ನು 1 ಮಿನಿಟಲ್ಲಿ ತೊಗೊಂಡಿದ್ದು ಅಷ್ಟೇ. ಇನ್ನು ಅವಳನ್ನ ಡ್ರಾಪ್ ಮಾಡೋಕೆ ಆ್ಯಕ್ಚುಲಿ ನಾನು ಹೋಗಬೇಕಿತ್ತು. ನಾನು ಪ್ಲ್ಯಾನ್ ಮಾಡಿದ್ದೆ, ಹೋಗುವಾಗ ಎಲ್ಲ ಕ್ಲೀನಾಗಿ ಶೂಟ್ ಮಾಡ್ಕೊಳ್ಳೋಣ, ಅವಳನ್ನ ಡ್ರಾಪ್ ಮಾಡಿ ಬರೋದು, ಎಲ್ಲ ವ್ಲಾಗ್ ಮಾಡೋಣ ಅಂತ ಹೇಳಿ. ಬಟ್ ನಾವೇನು ಅನ್ಕೊತೀವೋ ಅದಾಗದೇ ಬೇರೆ ಅಂತ ಹೇಳಿ ಅನಿಸುತ್ತೆ. ಪಾವನಿಗೆ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ. ಅದೇ ಹೇಳೋದ್ನಲ್ಲ, ಒಂದು ಅವಳಿಗೆ ಅಂದರೆ ಲೈಕ್ ಈಗ ಸೆಕೆಂಡ್ PU ಇರೋದ್ರಿಂದ ಸ್ವಲ್ಪ ಎಕ್ಸಾಮ್ಸ್ ಸ್ಟ್ರೆಸ್ಸು ಜಾಸ್ತಿ ಇದೆ. ಅವಳಿಗೆ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸ್ ಮಾಡ್ತಾನೆ ಇದ್ದಾರೆ ಅವ್ರ ಕಾಲೇಜಲ್ಲಿ. ಅದು ಒಂದು ಇತ್ತು. ಪ್ಲಸ್ ಅದೇ ಈಗ ವೆದರ್ ಬೇರೆ ಚೆನ್ನಾಗಿಲ್ಲ ಅಲ್ವಾ, ಹಾಗಾಗಿ ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿಬಿಟ್ಟಿತ್ತು. ಮತ್ತು ನಮ್ಮ ಪಾವನಿಗೆ ಸ್ವಲ್ಪ ಬೇಗ ಡಸ್ಟ್ ಅಲರ್ಜಿ ಅನ್ನೋದು ಆಗುತ್ತೆ, ಅವ್ರ ಪಪ್ಪನಿಗೆ ಅವಳಿಗೆ ಇಬ್ಬರಿಗೂ. ಸೊ ಅದೆಲ್ಲ ಆಗೋಗ್ಬಿಟ್ಟು ಅವಳಿಗೆ ಆಗಲಿಲ್ಲ. ಹಂಗೂ ಮಗು ಪಾಪ ನೀವು ಹೋಗಿಮ್ಮ, ನಾನು ಇರ್ತೀನಿ, ಮ್ಯಾನೇಜ್ ಮಾಡ್ಕೋತೀನಿ, ಇಲ್ಲ ಅಂದರೆ ಅಮ್ಮಮ್ಮ ಮನೆಗೆ ಹೋಗ್ತೀನಿ ಅಂತೆಲ್ಲ ಹೇಳಿದ್ಲು. ಬಟ್ ನಮ್ಗೆ ಹೆಂಗಾಗುತ್ತೆ ಅಂದರೆ ನನಗೆ ಈ ಕಡೆ ಈ ಮಗಳ ಹತ್ರ ಹೋಗ್ಲಾ ಇಲ್ಲ ಈ ಮಗಳನ್ನ ನೋಡ್ಕೊಳ್ಳ ಅನ್ನೋ ಒಂದು ತಳಮಳ ಆಗೋಯ್ತು. ಅದು ನಿಮಗೂ ಅರ್ಥ ಆಗತ್ತೆ ಅಲ್ವಾ, ಯಾಕಂದ್ರೆ ಮಕ್ಳು ಅನ್ನೋದು ತಾಯಿಗೆ ಇಬ್ರು ಒಂದೇನೆ. ಸೊ ಆ ಮಗಳನ್ನ ನೋಡಿದ್ರೆ ಈ ಮಗಳಿಗೆ ಇದಾಗತ್ತಲ್ವಾ ಅನ್ನೋ ಒಂದು ಫೀಲಿಂಗು. ನಾರ್ಮಲ್ ಆಗಿದ್ದಿದ್ರೆ ನಾನು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಪಾವನಿಗೆ ಹೇಳ್ಬಿಟ್ಟು ನಾನು ಅಮ್ಮಮ್ಮ ಮನೇಲಿ ಇರು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಿದ್ದೆ. ಬಟ್ ಅವಳಿಗೆ ಹೆಲ್ತ್ ಅಪ್ಸೆಟ್ ಆಗಿದ್ರಿಂದ ನನ್ನ ಕೈಲಾಗಲಿಲ್ಲ. ಫುಲ್ಲು ಜ್ವರ ಮತ್ತು ಕೆಮ್ಮು, ನೆಗಡಿ ಎಲ್ಲ ಥರ ಆಗ್ಬಿಟ್ಟಿತ್ತು ಅವಳಿಗೆ. ಇವನ್ 1 ಎಕ್ಸಾಮ್ಗೆ ನಾವು ಅವಳನ್ನ ಕಳಿಸ್ಲೇ ಇಲ್ಲ, ಅಷ್ಟು ಹುಷಾರ ಇರಲಿಲ್ಲ ಅವಳು. ಹಂಗೆ ಆ ಥರ ಆಯಿತು. ಆಮೇಲೆ ನಮ್ಮ ಮನೆಯವರು ಇಟ್ಸ್ ಓಕೆ, ನಾನು ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀನಿ, ನೀನು ಆ ಮಗಳ ಹತ್ರ ನಾನು ಇರ್ತೀನಿ, ಈ ಮಗಳನ್ನ ನೀನು ನೋಡ್ಕೋ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು. ಬಿಕಾಸ್ ನಮ್ಮ ಮನೆಯವ್ರು ಹೋಗಲೇಬೇಕಿತ್ತು ಕಂಪಲ್ಸರಿ ಅಲ್ಲಿ. ಅಂದರೆ ಇವಾಗ ಲಗೇಜ್ ಎಲ್ಲ ಆಗ್ಬೋದು. ಈಗ ನಾನು ಹೋಗಿದ್ದೀನಿ ಅಂದರೆ ಸುಮ್ಮನೆ ಯಾವುದೋ ಟ್ಯಾಕ್ಸಿ ಮಾಡಿಕೊಂಡು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಬೆಟರ್ ಅವ್ರು ಹೋಗೋದೇ ಸರಿ ಅನ್ನಿಸ್ತು. ಮತ್ತು ನಮ್ಮ ಹನಿನೂ ಅಷ್ಟೇ, ಇಟ್ಸ್ ಓಕೆ ಮಮ್ಮ, ನಾನು ಮ್ಯಾನೇಜ್ ಮಾಡ್ಕೊತೀನಿ, ಧೈರ್ಯವಾಗಿರಿ ಅಂತ ಹೇಳಿ ನನಗೆ ಧೈರ್ಯ ತುಂಬಿ ಹೋದ್ಲು. ಹಾಗಾಗಿ ನಾನು ಅವಳನ್ನ ಇದು ಓಕೆ. ಬಟ್ ಏನಂದರೆ ನನಗೆ ಲಾಸ್ಟ್ ಟೈಮ್ ಇದ್ದಷ್ಟು ನಿಜವಾಗ್ಲೂ ಈ ಟೈಮ್ ಅಷ್ಟೊಂದು ಇಲ್ಲ. ಲಾಸ್ಟು ಅವಳು ಉಡುಪಿಗೆ ಹೋದಾಗ ಸಿಕ್ಕಾಪಟ್ಟೆ ಬ್ರೇಕ್ ಡೌನ್ ಆಗಿದ್ದೀನಿ. ಬಟ್ ನಾನು ಎಲ್ಲೂ ತೋರಿಸ್ಕೊಂಡಿಲ್ಲ ಅದನ್ನು ಅಷ್ಟೇ. ಆದರೆ ಎಷ್ಟು ಹತ್ತಿದ್ದೀನಿ ನನಗೆ ಗೊತ್ತಿಲ್ಲ. ಆದ್ರೆ ಸ್ಟ್ರಾಂಗ್ ಆಗಿರಬೇಕು, ಯಾಕಂದರೆ ಎಲ್ಲರೂ ತುಂಬ ಜನ ಹೋಗ್ತಾರೆ ಮಕ್ಕಳು, ನನ್ನ ಮಗಳೇ ಹೋದ್ಲು ಅನ್ನೋದಲ್ಲ. ಬಟ್ ಆದ್ರೂ ಒಂದು ತಾಯಿಯಾಗಿ ಯಾರೆಲ್ಲ ತಾಯಂದಿರು ನನ್ನ ವ್ಲಾಗ್ಸ್ನ ನೋಡ್ತಿರ್ತೀರ, ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ನನ್ನ ಒಂದು ಮನಸ್ಥಿತಿ ಹೇಗಿರತ್ತೆ ಅಂತ. ಆದರೆ ಈ ಸತಿ ಅಷ್ಟೊಂದಿಲ್ಲ. ಬಿಕಾಸ್ 2 ರೀಸನ್ನು. ಒಂದು 6 ಮಂತ್ಸ್ ಅಷ್ಟೇ, 6 ತಿಂಗಳು ಅಷ್ಟೇ. ಇನ್ನೊಂದು ಬಂದು ಎವ್ರಿ ವೀಕೆಂಡು ಹನಿ ಬರ್ತಾಳೆ. ಬಿಕಾಸ್ ನಾನು ಲಾಸ್ಟ್ ಅಲ್ಲ ಒಂದು 2 ವ್ಲಾಗ್ಸ್ ಮುಂಚೆ ಮೈಸೂರಿಗೆ ಹೋಗಿದ್ವಿ ಅಂತ ಹೇಳೋದ್ನಲ್ಲ, ಇದೇ ಪರ್ಪಸ್ಗೆ ನಾವು ಹೋಗಿದ್ದಿದ್ದು. ಅಂದರೆ ಅಲ್ಲಿ ಅವಳಿಗೆ ಅಕಮೆಂಡೇಶನ್ ಎಲ್ಲ ಹುಡ್ಕೋಣ ಅಂತ ಹೋಗಿದ್ವಿ. ಅಂದರೆ ಮನೇನ PGನ ಲೈಕ್ ಆ ಥರ. ಆ ಟೈಮಲ್ಲಿ ನಮಗೆ ಕರೆಕ್ಟಾಗಿರೋ ಮನೆ ಆಗಲಿ PG ಆಗಲಿ ಏನೂ ಸಿಗಲಿಲ್ಲ. ಸೊ ಅವಾಗ ಅದಕ್ಕೆ ನಾನೇನು ಶೇರ್ ಮಾಡಲಿಲ್ಲ. ಎಲ್ಲ ಕರೆಕ್ಟಾಗಿ ಆಗಿದ್ರೆ ನಾನು ಹೇಳ್ಬಿಡ್ತಾ ಇದ್ದೆ ಅವಾಗಲೇ. ಸೊ ಇವಾಗ ಅವಳಿಗೆ ಒಳ್ಳೆ ಮನೆ ಎಲ್ಲ ಸಿಕ್ಕಿದೆ. ನಮಗೆ ಗೊತ್ತಿರೋರು ಒಬ್ಬರೇ ಮನೆ ಎಲ್ಲ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು ನನಗೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನ್ನ ಮಗಳ ಸೇಫ್ಟಿ ಮತ್ತು ಅವಳ ಕಂಫರ್ಟು ಪ್ರತಿಯೊಂದು ನೋಡಿ ಅವಳಿಗೆ ಸೆಟ್ ಆಗೋ ಅಂಥ ಮನೆಯೇ
ಹುಡುಕೊಟ್ರು. ಸೊ ಹನಿ ಒಬ್ಳೇ ಇರೋದಿಲ್ಲ, ಅವಳ ಫ್ರೆಂಡ್ಸು ಇದ್ದಾರೆ ಜೊತೆಯಲ್ಲಿ. ಸೊ ಅದನ್ನೆಲ್ಲ ಸೆಟೇಟ್ ಮಾಡಿ ಬರಬೇಕಿತ್ತು ಅಂತ ಮನೆಯವ್ರು ಹೋಗಿದ್ದಾರೆ. ಇನ್ನು ಮೈಸೂರೇ ಆಗಿರೋದ್ರಿಂದ ಸೊ ನಾನು ಲಾಸ್ಟ್ ಟೈಮ್ ರಿವೀಲ್ ಮಾಡಿರಲಿಲ್ಲ, ಈ ಸತಿ ರಿವೀಲ್ ಮಾಡ್ತಿದ್ದೀನಿ. ನಿಯರೇ ಇದೆ. ಯಾಕಂದರೆ ಏನಕ್ಕೆ ರಿವೀಲ್ ಮಾಡ್ತಿದ್ದೀನಿ ಅಂತಂದರೆ, ನಾವು ಮೇ ಬಿ ಹೋಗ್ತಿರ್ತೀವಿ ಬರ್ತಿರ್ತೀವಿ, ಲೈಕ್ ಇಲ್ಲೇ ನಿಯರ್ ಇರೋದ್ರಿಂದ ಅಲ್ವಾ, ಆವಾಗ ಗೊತ್ತಾಗೇ ಆಗುತ್ತೆ. ಹಾಗಾಗಿ ಪ್ಲಸ್ ಇವಾಗ ಹನಿ ಬೇರೆ ಇನ್ಸ್ಟಾಗ್ರಾಮಲ್ಲಿ ವ್ಲಾಗ್ಸ್ನ ಮಾಡ್ತಿದ್ದಾಳೆ. ಸೊ ಸುಮಾರು ಜನ ನನ್ನ ವ್ಯೂವರ್ಸ್ ನೋಡ್ತಿದ್ದಾರೆ ಅನ್ಕೋತೀನಿ. ಕೆಲವೊಂದು ಕಮೆಂಟ್ಸ್ ಎಲ್ಲ ಓದಿದ್ದೀನಿ ನಾನು ಅದರಲ್ಲಿ, ಲೈಕ್ ಮದರ್ ಲೈಕ್ ಡಾಟರ್ ಅಂತೆಲ್ಲ ಹಾಕಿದ್ರು, ಖುಷಿ ಆಯಿತು ನನಗೆ. ಸೊ ಹಾಗಾಗಿನೇ ನಾನಿಲ್ಲಿ ಹೇಳ್ತಿರೋದು. ಸೊ ಅಂದರೆ ಅವಳು ವೀಕೆಂಡ್ಸ್ ಬರೋ ಪ್ಲ್ಯಾನ್ ಇದೆ. ಈ ಥರ ಇತ್ತು. ಇನ್ನು ಮಗಳು ಅವಳು ಏನು ಡ್ರೀಮ್ನ, ಅಂದರೆ ಅವಳು ಏನು ಕನಸನ್ನ ಕಂಡಿದ್ದಾಳೆ, ಅವಳು ಏನು ಮಾಡ್ಬೇಕು ಅಂದ್ಕೊಂಡಿದ್ದಾಳೆ, ಪ್ರತಿಯೊಂದು ಆಗಲಿ ಅಂತ ಹೇಳಿ ಆ್ಯಸ್ ಎ ಮದರ್ ನಾನು ಇದು ಮಾಡ್ತೀನಿ. ನನಗಿಂತ ಜಾಸ್ತಿ ಅವಳಿಗೆ ಸಪೋರ್ಟ್ ಅಂತಂದರೆ ಅವ್ರ ಪಪ್ಪ ಅಂತಲೇ ಹೇಳ್ಬೋದು. ಅವರು ಒಂದೇ ಒಂದು ಸೆಕೆಂಡು ಮಕ್ಕಳ ಮುಂದೆ ಬ್ರೇಕ್ ಡೌನ್ ಆಗೋದೇ ಇಲ್ಲ. ತುಂಬ ಸ್ಟ್ರಾಂಗ್ ಆಗಿ ಇರ್ತಾರೆ, ಮತ್ತು ಮಕ್ಕಳನ್ನ ತುಂಬ ಸ್ಟ್ರಾಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ನಥಿಂಗ್ ವಿಲ್ ಹ್ಯಾಪನ್, ಗೋ ಹೆಡ್ ಅಂತ ಅಂದ್ಬಿಟ್ಟು ಅವ್ರಿಗೆ ಪ್ರತಿ ಹಂತದಲ್ಲೂ ಅವ್ರನ್ನ ಕೈನ ಇಟ್ಕೊಂಡಿರ್ತಾರೆ. ಮತ್ತು ನಮ್ಮ ಮನೆಯವ್ರು ಹೇಗೆ ಅಂದರೆ ಯಾವಾಗಲೂ ಹೇಳ್ತಿರ್ತಾರೆ, ಮಕ್ಕಳನ್ನ ಒಂದು ಏಜ್ ಬರೋವರೆಗೂ ನಾವು ಕೇರ್ ಮಾಡಬೇಕು, ಆಮೇಲೆ ಅವ್ರನ್ನ ಒಂದು ಹಾರಾಡೋಕ್ಕೆ ಬಿಡಬೇಕು, ನಾವು ಅವ್ರಿಗೆ ರೆಕ್ಕೆಗಳಾಗಬೇಕು, ಅವರ ಹಾರಾಟನ ನೋಡಬೇಕು ಅಂತ ಹೇಳಿ. ಸೊ ಅವರಷ್ಟು ಸ್ಟ್ರಾಂಗ್ ನನ್ನ ಕೈಯಲ್ಲಿ ಕೆಲವು ಸತಿ ಆಗಲ್ಲ. ಬಟ್ ಅದೇ ಈ ಸತಿ ನನಗೆ ಅಷ್ಟೊಂದು ಇಲ್ಲ. ಬಿಕಾಸ್ ಆಗಲೇ ಹೇಳದ್ನಲ್ವ ರೀಸನ್ಸು, ಅವಳು ಎವ್ರಿ ವೀಕೆಂಡ್ ಬರ್ತಾಳೆ. ಮತ್ತು ಜಸ್ಟ್ ಒಂದು 6 months ಅಂತ ಅನಿಸುತ್ತೆ. ಆದರೂ ಎಲ್ಲೋ ಒಂದು ಕಡೆ ಯಾವಾಗ 6 ತಿಂಗಳಾಗಿ ಹೋಗ್ಬಿಡುತ್ತಪ್ಪ ಅಂತ ಹೇಳಿ ಅನಿಸುತ್ತೆ. ಬಟ್ ಆಮೇಲೂ ಒಂದು ವೇಳೆ ಅವಳು ಜಾಬ್ಗೆ ಬೇರೆ ಕಡೆ ಎಲ್ಲಾದರೂ ಹೋಗಬೇಕು ಅಂತಂದ್ರೂ ನಾನು ಮೆಂಟಲಿ ನಿಜವಾಗ್ಲೂ ಪ್ರಿಪೇರ್ ಆಗಿರಬೇಕು. ಬಿಕಾಸ್ ಎಂಡ್ ಆಫ್ ದ ಡೇ ನನಗೆ ನನ್ನ ಮಗಳ ಡ್ರೀಮು, ಅವಳ ಕೆರಿಯರು, ಅವಳ ಒಂದು ಇದೇ ನನಗೆ ಇಂಪಾರ್ಟೆಂಟ್ ಆಗಿರತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರತ್ತೆ ಅಂತ ಹೇಳಿ ಅನ್ಕೋತೀನಿ. ಮತ್ತೊಂದು ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.